Hello students, welcome to everyone for the 40th session of Financial Management, Unit 4, Issue of Shares chapter, and the concept here is merits and demerits of book building process. Now my dear students, we have understood what is book building process in this chapter. ನಾವು ಈ ಚಾಪ್ಟರಲ್ಲಿ ಏನು ಬುಕ್ ಬಿಲ್ಡಿಂಗ್ ಪ್ರಾಸೆಸ್, ಹೇಗೆ ಇಶ್ಯೂ ಆಫ್ ಶೇರ್ಸ್ ಆಗ್ತದೆ, ವಾಟ್ ಈಸ್ ಇಶ್ಯೂ ಆಫ್ ಶೇರ್ಸ್, ಹೂ ಆರ್ ದ ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಇನ್ವಾಲ್ವ್ಡ್ ಇನ್ ದಿಸ್ ಇಶ್ಯೂ ಆಫ್ ಶೇರ್ಸ್, ಇದನ್ನೆಲ್ಲ ಕಲ್ತಿದ್ದೇವೆ. ಹಾಗೆ ಒಂದು ಕಂಪನಿ ಇಶ್ಯೂ ಆಫ್ ಶೇರ್ಸ್ ಮಾಡುವಾಗ ಈ ಬುಕ್ ಬಿಲ್ಡಿಂಗ್ ಪ್ರಾಸೆಸ್ಸಲ್ಲಿ ಹೇಗೆ ಎಲ್ಲ ವರ್ಕ್ ಆಗ್ತದೆ ಅಂತ ಅದನ್ನು ಕೂಡ ನೋಡಿದ್ದೇವೆ. ಈಗ ಇನ್ ದಿಸ್ ಲಾಸ್ಟ್ ಸೆಷನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ, we are going to understand what is the merits and demerits of book building process. So my dear students, first we will look at merits. Okay, now ಮೊದಲು merits ಅನ್ನು ನೋಡುವ. First is realization of high price. Every company when they are going for issue of shares, they are interested in high price for their shares. So book building process, as it is the process of price discovery and quantity assessment also in case of issue of shares, tries to get maximum price in case of issue of new shares. So book building process ಏನು ಮಾಡ್ತದೆ ಅಂದರೆ ಹೈ ಪ್ರೈಸ್ ಕಂಪನಿಗೆ ತೆಗೆದುಕೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ. ನಾವು ದಿಸ್ ಹೈ ಪ್ರೈಸ್ ವಿಲ್ ಹೆಲ್ಪ್ ದ ಕಂಪನಿ ಇನ್ ಕ್ಯಾಪಿಟಲ್ ಅಕ್ಯುಮಿಲೇಷನ್. ಸೊ ಕ್ಯಾಪಿಟಲ್ ಹೆಚ್ಚು ಪಡೆಯಲಿಕ್ಕೆ ಇದು ಅನುಕೂಲ ಆಗ್ತದೆ ಕಂಪನಿಗೆ. ಈಗ ಕ್ವಾಂಟಿಟಿ ಒಂದು ಇದ್ದರೆ ಹೈ ಪ್ರೈಸ್ ಶೇರಿಗೆ ಸಿಕ್ಕಿದರೆ ಆಟೋಮ್ಯಾಟಿಕಲಿ ದೇ ವಿಲ್ ಗೆಟ್ ಮೋರ್ ಫಂಡ್ಸ್. ಸೊ ಈ ಹೈ ಕ್ಯಾಪಿಟಲ್ ಇರುವಾಗ ಅವರಿಗೆ ಕೂಡ ಕಂಪನಿ ಎಕ್ಸ್ಪಾನ್ಷನ್ ಇರ್ಬೋದು ಅಥವಾ ಏನಾದರೂ ಮಾಡರ್ನೈಸೇಷನ್ ಇರ್ಬೋದು, ಯಾವ ಪ್ರಾಸೆಸ್ಸಿಗೆ ಹಣ ಬೇಕೋ ಅದು ಹೆಚ್ಚು ಅಂಶದಲ್ಲಿ ಸಿಗುವ ಕಾರಣ ದೇ ಕ್ಯಾನ್ ಯೂಸ್ ಇಟ್ ಕನ್ಸ್ಟ್ರಕ್ಟಿವ್ಲಿ. ಸೊ ದ ಸೆಕೆಂಡ್ ಮೆರಿಟ್ ಆಫ್ ಬುಕ್ ಬಿಲ್ಡಿಂಗ್ ಪ್ರಾಸೆಸ್ ಈಸ್ ಇಟ್ ಈಸ್ ಅ ಕ್ವಿಕ್ ಪ್ರಾಸೆಸ್. ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬುಕ್ ಬಿಲ್ಡಿಂಗ್ ಪ್ರಾಸೆಸ್ ನಿಮಗೆ ಇಶ್ಯೂ ಆಫ್ ಶೇರ್ಸಲ್ಲಿ ಇಮಿಡಿಯೇಟ್ಲಿ ಹಣವನ್ನು ಕಂಪನಿಗೆ ಬೇಕಾದ್ದನ್ನು ಕೊಡ್ತದೆ. ಸೊ ಕ್ಯಾಪಿಟಲ್ ಇಶ್ಯೂ ಆಫ್ ಶೇರ್ಸ್ ಈಗ ಮಾಡೋದು ನಿಮಗೆಲ್ಲರಿಗೂ ಗೊತ್ತುಂಟು, ಫಾರ್ ಕ್ಯಾಪಿಟಲ್ ಅಕ್ಯುಮಿಲೇಷನ್, ಫಂಡ್ಸ್ ಜನರೇಷನ್. ಸೊ ಈ ಫಂಡ್ಸ್ ಜನರೇಷನ್ ಬುಕ್ ಬಿಲ್ಡಿಂಗ್ ಮೂಲಕ ಮಾಡಿದರೆ, ಸಿನ್ಸ್ ದೇರ್ ಆರ್ ಲಾಟ್ ಆಫ್ ಪಾರ್ಟೀಸ್ ಇನ್ವಾಲ್ವ್ಡ್, ದ ಪ್ರಾಸೆಸ್ ಈಸ್ ವೆರಿ ಕ್ವಿಕ್ ಆ್ಯಂಡ್ ವೆರಿ ಫಾಸ್ಟ್. ಸೊ ಹೀಗೆ ಪ್ರಾಸೆಸ್ ಫಾಸ್ಟ್ ಆಗುವಾಗ ಏನಾಗ್ತದೆ ಅಂದರೆ ನೋಡಿ, ಇಟ್ ಲೀಡ್ಸ್ ಟು ದ ಥರ್ಡ್ ಮೆರಿಟ್, ದ್ಯಾಟ್ ಈಸ್ ಫಾಸ್ಟ್ ಅವೈಲಬಿಲಿಟಿ ಆಫ್ ಫಂಡ್ಸ್. ಸೊ ಕ್ವಿಕ್ ಪ್ರಾಸೆಸ್ ಆದರೆ ಆಟೋಮ್ಯಾಟಿಕಲಿ ಫಂಡ್ಸ್ ಕಂಪನಿಗೆ ಬೇಗ ಬರ್ತದೆ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಟೈಮ್ಲಿ ಕಲೆಕ್ಷನ್ ಆಫ್ ಫಂಡ್ಸ್ ಆರ್ ಟೈಮ್ಲಿ ಅವೈಲಬಿಲಿಟಿ ಆಫ್ ಫಂಡ್ಸ್ ವಿಲ್ ಮೇಕ್ ದ ಕಂಪನಿ ಟು ಯೂಸ್ ದೇಯರ್ ಫಂಡ್ಸ್ ಇಫೆಕ್ಟಿವ್ಲಿ ಫಾರ್ ದ ರೈಟ್ ಪರ್ಪಸ್. ಯಾಕಂದರೆ ಟೈಮಿಂಗ್ ಆಫ್ ಫಂಡ್ಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೀವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಈಗ ಒಂದು ಕಂಪನಿ ಇಶ್ಯೂ ಆಫ್ ಶೇರ್ಸ್ ಮಾಡಿದಾಗ ಎಷ್ಟು ಬೇಗ ಅವರಿಗೆ ಹಣ ಸಿಗ್ತದೆ ಅಷ್ಟು ಅವರಿಗೆ ಅನುಕೂಲ. ಯಾಕಂದರೆ ಅವರು ಆ ಕ್ಯಾಪಿಟಲನ್ನು ಪ್ರೊಡಕ್ಷನಿಗೆ ಅಥವಾ ಮಾಡರ್ನೈಸೇಷನಿಗೆ ಅಥವಾ ಎಕ್ಸ್ಪಾನ್ಷನಿಗೆ ಅಥವಾ ಏನು ಪರ್ಪಸ್ಸಿಗೆ ಅವರು ಕಲೆಕ್ಟ್ ಮಾಡಿದ್ದಾರೆ ಅದನ್ನು ಅವರು ಬೇಗವಾಗಿ ಯುಟಿಲೈಸ್ ಮಾಡಿ ಬೇಗ ರೆವೆನ್ಯೂ ತೆಗೆದುಕೊಳ್ಬೋದು. ಸೊ ಅಲ್ಟಿಮೇಟ್ ಏಮ್ ಆಫ್ ಎವ್ರಿ ಬಿಸ್ನೆಸ್ ಮ್ಯಾನ್ ಇಸ್ ಟು ಅರ್ನ್ ಮನಿ as fast as possible through the capital. So this book building process helps the company in getting the money fast through their quick process. Next merit is lesser issue expenses. ಸೊ ಯೂಶ್ವಲಿ ಇಶ್ಯೂ ಆಗುವಾಗ, ಈಗ ಡಿಬೆಂಚರ್ ಇರ್ಬೋದು ಅಥವಾ ಶೇರ್ಸ್ ಇರ್ಬೋದು, ನಾಟ್ ಬುಕ್ ಬಿಲ್ಡಿಂಗ್, ಬೇರೆ ಥ್ರೂ ಆಗುವಾಗ ಕಾಸ್ಟ್ ಇನ್ವಾಲ್ವ್ಡ್ ಈಸ್ ವೆರಿ ಹೈ ಬಿಕಾಸ್ ಯು ಹ್ಯಾವ್ ಲಾಟ್ ಆಫ್ ಎಕ್ಸ್ಪೆನ್ಸಸ್ ಟು ಬಿ ಇನ್ಕರ್ಡ್ ಇನ್ ದ ಇಶ್ಯೂ ಆಫ್ ಪ್ರಾಸೆಸ್. ಇಶ್ಯೂ ಆಫ್ ಶೇರ್ಸ್ ಅಷ್ಟು ಸುಲಭವಲ್ಲ. ಸೊ ಈ ಬುಕ್ ಬಿಲ್ಡಿಂಗ್ ಪ್ರಾಸೆಸ್ಸಲ್ಲಿ ಮೂಲಕ ಮಾಡಿದರೆ ಏನಾಗ್ತದೆ ಅಂದರೆ ಹೆಚ್ಚು ಇಶ್ಯೂ ಎಕ್ಸ್ಪೆನ್ಸಸ್ ಇರುವುದಿಲ್ಲ. ಕ್ವಿಕ್ ಅಪ್ಡೇಟ್, ಸೊ ಕಂಪನಿಗೆ ಅಪ್ಡೇಟ್ ಬೇಗ ಸಿಗ್ತದೆ, ತಮ್ಮ ಪ್ರೈಸ್ನ ಬಗ್ಗೆ ಇರ್ಬೋದು, ಕ್ವಾಂಟಿಟಿಯ ಬಗ್ಗೆ ಇರ್ಬೋದು. ಸೊ ಅಪ್ಡೇಟ್ ಬೇಗ ಸಿಗ್ತದೆ ಯಾಕಂದರೆ ಇದು ಕ್ವಿಕ್ ಪ್ರಾಸೆಸ್. ಆಲ್ರೆಡಿ ನಾವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿದ್ದೇವೆ. ದಿಸ್ ಈಸ್ ಎ ಕ್ವಿಕ್ ಪ್ರಾಸೆಸ್ ಆಫ್ ಇಶ್ಯೂ ಆಫ್ ಶೇರ್ಸ್. ಸೊ ಇನ್ ದಿಸ್ ಡೈರೆಕ್ಷನ್ ಅವರಿಗೆ ಏನಾಗ್ತದೆ ಅಂದರೆ ಕಂಪನಿಗೆ ಬೇಗ ಅಪ್ಡೇಟ್ ಗೊತ್ತಾಗ್ತದೆ. ಲ್ಯಾಕ್ ಆಫ್ ಅನ್ಸರ್ಟನಿಟಿ, ಅಫ್ಕೋರ್ಸ್ ಇನ್ ಇಶ್ಯೂ ಆಫ್ ಶೇರ್ಸ್ ಯೂಶ್ವಲಿ ದೆರ್ ವಿಲ್ ಬಿ ಅನ್ಸರ್ಟನಿಟಿ ವಿತ್ ರಿಗಾರ್ಡ್ ಟು the price as well as subscription and the quantity also. ಈಗ ಇಲ್ಲಿ ಬುಕ್ ಬಿಲ್ಡಿಂಗ್ ಪ್ರಾಸೆಸ್ ಆದ ಕಾರಣ ಇಶ್ಯೂ ಆಫ್ ಶೇರ್ಸಲ್ಲಿ ಅನ್ಸರ್ಟನಿಟಿ ಕಡಿಮೆ. ಯಾಕಂದರೆ ಅಲ್ಲಿ ಫಿಕ್ಸ್ಡ್ ಪಾರ್ಟೀಸ್ ಇರ್ತಾರೆ, ಅಂಡರ್ ರೈಟಿಂಗ್ ಇರ್ತದೆ. ಸೊ ಇನ್ ಆಲ್ ದಿಸ್ ಪ್ರಾಸೆಸ್
guarantee or makes the company to earn their capital through a right way or without much uncertainty. ಸೊ ತುಂಬ ಅನ್ಸರ್ಟನಿಟಿ ಇರುವುದಿಲ್ಲ, ಯಾಕಂದರೆ ಇಲ್ಲಿ ಫಿಕ್ಸ್ಡ್ ಪ್ರಾಸೆಸ್ ಇರ್ತದೆ, ಫಿಕ್ಸ್ಡ್ ಪಾರ್ಟೀಸ್ ಇರ್ತಾರೆ, ಅಂಡರ್ ರೈಟಿಂಗ್ ಇರ್ತದೆ. ಸೊ ಆಲ್ ದಿಸ್ ಹೆಲ್ಪ್ಸ್ ದ ಕಂಪನಿ ಇನ್ ರೆಡ್ಯೂಸಿಂಗ್ ದ ಅನ್ಸರ್ಟನಿಟಿ ಇನ್ ಇಶ್ಯೂ ಆಫ್ ಶೇರ್ಸ್. ಸೊ ಅನ್ಸರ್ಟನಿಟಿ ಕಡಿಮೆ ಆಗ್ತದೆ ಇಶ್ಯೂ ಆಫ್ ಶೇರ್ಸ್. ಅಪರ್ಚುನಿಟಿ ಫಾರ್ ರಿವಿಷನ್ ಆಸ್ ವೆಲ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈವನ್ ಇಫ್ ದ ಕಂಪನಿ ಫಿಕ್ಸಸ್ little more price and if it is not attractive for market, then definitely market may not purchase that particular share. So ಹೀಗಾಗುವಾಗ there is an opportunity, unlike fixed price subscription. ಈಗ ಇನ್ನೊಂದು ಫಿಕ್ಸ್ಡ್ ಪ್ರೈಸ್ ಇಶ್ಯೂ ಆಫ್ ಶೇರ್ಸ್ ಮಾಡಿದರೆ ಅಲ್ಲಿ ನಿಮಗೆ ರಿವಿಷನ್ಗೆ ಅವಕಾಶ ಕಡಿಮೆ, ಯಾಕಂದರೆ ನೀವು ಫಿಕ್ಸ್ಡ್ ಪ್ರೈಸಲ್ಲೇ ಹೋಗ್ತೀರಿ. ಆದರೂ ಈ ಬುಕ್ ಬಿಲ್ಡಿಂಗ್ ಪ್ರಾಸೆಸ್ ಹಾಗಲ್ಲ, ನಿಮಗೆ ಇದರಲ್ಲಿ ರಿವಿಷನ್ಗೆ ಅವಕಾಶ ಇರ್ತದೆ ಅಂತ ಗೊತ್ತಾಗ್ತದೆ ನಮಗೆ ಮೆರಿಟಲ್ಲಿ. ದೆನ್ ಕ್ವಿಕ್ ಲಿಸ್ಟಿಂಗ್ ಆಫ್ ಶೇರ್ಸ್. ಸೊ ಕಂಪನಿಯ ಶೇರ್ ಎಷ್ಟು ಬೇಗ ಶೇರ್ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗ್ತದೆ ಅಷ್ಟು ಕಂಪನಿಗೆ ಒಳ್ಳೆಯದು. ಯಾಕಂದರೆ ಕಂಪನಿಯ ಶೇರ್ ಮಾರ್ಕೆಟಲ್ಲಿ ಲಿಸ್ಟ್ ಆದ ಕೂಡಲೇ ಅದು ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ಗೆ ಹೋಗ್ತದೆ. ಅಂದರೆ ಪಬ್ಲಿಕ್ ಅದನ್ನು ಎನಿ ಟೈಮ್ ಕ್ಯಾನ್ ಬೈ ದಟ್ ಶೇರ್ಸ್ ಆ್ಯಂಡ್ ಮೇಕ್ ಗುಡ್ ಮನಿ ಇನ್ಫ್ಲೋ ಫಾರ್ ದ ಕಂಪನಿಗಾಗಿ ಇನ್ಫ್ಲೋ ಆಗ್ತದೆ. ಸೊ ಯಾವಾಗ ಪಬ್ಲಿಕ್ಕಿಗೆ ನೀವು ಎಷ್ಟು ಬೇಗ ಶೇರ್ಸನ್ನು ಕೊಡ್ತೀರಾ ಅಷ್ಟು ಒಳ್ಳೆಯದು, ಯಾಕಂದರೆ ಇನ್ಫ್ಲೋ ಆಫ್ ಕ್ಯಾಪಿಟಲ್ ಬಿಕಮ್ಸ್ ವೆರಿ ಫಾಸ್ಟ್. ಓಕೆ, ಆ್ಯಂಡ್ ಇಟ್ ಈಸ್ ಕ್ವೆಶ್ಚನ್ ಆಫ್ ರೆಪ್ಯುಟೇಷನ್ ಆ್ಯಂಡ್ ಗುಡ್ ವಿಲ್ ಫಾರ್ ದ ಕಂಪನಿ ಆಸ್ ವೆಲ್. So this particular process, book building process, as I said, it's a quick process which involves very less stages. So this helps the company to list their shares in the stock market quickly. So that means company can again avail the funds and at very ease or at fastest space. Okay, next is less administrative cost. So the administrative cost involved is also less, as there is minimum number of parties and there is fixed intermediaries. Okay, preference by institutional investors. ಇಲ್ಲಿ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಅಂದರೆ ತುಂಬ ಶೇರ್ಸನ್ನು ತೆಗೆದುಕೊಳ್ತಾರೆ. ಓಕೆ, ಸೊ ಏನಾಗ್ತದೆ ಅಂದರೆ ಈ ಬುಕ್ ಬಿಲ್ಡಿಂಗ್ ಪ್ರಾಸೆಸಲ್ಲಿ ಈ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಹೂ ಪರ್ಚೇಸ್ ಇನ್ ಕ್ರೋರ್ಸ್ ಆಫ್ ರುಪೀಸ್. ಸೊ ಈಗ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಮತ್ತು ರಿಟೇಲ್ ಇನ್ವೆಸ್ಟರ್ಸ್ ಅಂದರೆ ರಿಟೇಲ್ ಇನ್ವೆಸ್ಟರ್ಸ್ ಮೇ ಬೈ ಇನ್ ಥೌಸಂಡ್ಸ್. ನಾವೆಲ್ಲ ಏನು ಮಾಡ್ತೇವೆ, ನಾವೆಲ್ಲ ರಿಟೇಲ್ ಇನ್ವೆಸ್ಟರ್ಸ್. ನಮಗೆ ಶೇರ್ ಬೇಕಂತ ಹೇಳಿದರೆ ಸ್ವಲ್ಪ ಹಣ ಕೊಟ್ಟು ನಾವು ಪರ್ಚೇಸ್ ಮಾಡ್ತೇವೆ, ಸ್ವಲ್ಪ ಒಂದು 5,000, 2,000, 1,000, 500 ರೂಪಾಯಿ ಹೀಗೆ. ಆದರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಇನ್ ಕ್ರೋರ್ಸ್. ಸೊ ಅಂಡರ್ಸ್ಟ್ಯಾಂಡ್ ಮಾಡಿ ಕಂಪನಿಯ ಇನ್ಫ್ಲೋ ಎಷ್ಟು ಫಾಸ್ಟ್ ಆಗ್ತದೆ ನೋಡಿ ಕ್ಯಾಪಿಟಲಲ್ಲಿ. ಸೊ ಇದು ಈ ಬುಕ್ ಬಿಲ್ಡಿಂಗ್ ಪ್ರಾಸೆಸ್ನ ಇನ್ನೊಂದು ಅಡ್ವಾಂಟೇಜ್. ಈಗ ಬುಕ್ ಬಿಲ್ಡಿಂಗ್ ಪ್ರಾಸೆಸ್ ಈಸ್ ನಾಟ್ ಓನ್ಲಿ ಹ್ಯಾವಿಂಗ್ ಜಸ್ಟ್ ಅಡ್ವಾಂಟೇಜಸ್, ದೇರ್ ಆರ್ ಡಿಸ್ಅಡ್ವಾಂಟೇಜಸ್ ಆಸ್ ವೆಲ್. ಸೊ ಡಿಸ್ಅಡ್ವಾಂಟೇಜಸ್ ಅಥವಾ ಡಿಮೆರಿಟ್ಸ್ ಇರ್ತದೆ. ಯಾವುದೆಲ್ಲ ಡಿಮೆರಿಟ್ಸ್ ಅಂದರೆ ಇಟ್ ಈಸ್ ಸೂಟೇಬಲ್ ಫಾರ್ ಮೆಗಾ ಇಶ್ಯೂ ಓನ್ಲಿ. ಸೊ ಈ ಬುಕ್ ಬಿಲ್ಡಿಂಗ್ ಪ್ರಾಸೆಸ್ ಅನ್ನೋದು ಚಿಕ್ಕ ಇಶ್ಯೂ ಅಥವಾ ಚಿಕ್ಕ ಒಂದು ಕಂಪನಿ ವಾಂಟ್ಸ್ ಟು ಎಂಟರ್ ಇನ್ ಟು ಶೇರ್ ಮಾರ್ಕೆಟ್ ಥ್ರೂ ಇಶ್ಯೂ ಆಫ್ ಶೇರ್ಸ್ ಅಂತ ಹೇಳಿದರೆ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಯಾಕಂದರೆ ಈ ಬುಕ್ ಬಿಲ್ಡಿಂಗ್ ಪ್ರಾಸೆಸ್ ಇನ್ವಾಲ್ವ್ಸ್ ಲಾಟ್ ಆಫ್ ಇಂಟರ್ಮೀಡಿಯರೀಸ್ ಆ್ಯಂಡ್ ದೆನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಪ್ರಿಫರ್ ಇಟ್. ಸೊ ಆಬ್ವಿಯಸ್ಲಿ ದಿಸ್ ಈಸ್ ಸೂಟೇಬಲ್ ಫಾರ್ ಮೆಗಾ ಇಶ್ಯೂ. ಅಂದರೆ ದೊಡ್ಡ ಕಂಪನಿಯ ಅಥವಾ ಕಂಪನಿಯ ದೊಡ್ಡ ಇಶ್ಯೂ, ದೊಡ್ಡ ಮಟ್ಟದಲ್ಲಿ ಶೇರ್ ಇಶ್ಯೂ ಮಾಡೋದಾದರೆ ಮಾತ್ರ ಇದು ಯೂಸ್ ಆಗ್ತದೆ ಅಂತ ಹೇಳ್ತಾರೆ. ಎನದರ್ ವೆರಿ ಇಂಪಾರ್ಟೆಂಟ್ ನೀವು ಪಾಯಿಂಟ್ ನೋಡಬೇಕಾದದ್ದು ಏನಂದರೆ ವೆಲ್ ಡೆವಲಪ್ಡ್ ಮಾರ್ಕೆಟಲ್ಲಿ ಇದು ಮಾತ್ರ ಬೇಗ ವರ್ಕೌಟ್ ಆಗ್ತದೆ. ಅಂದರೆ ಈ ಬುಕ್ ಬಿಲ್ಡಿಂಗ್ ಪ್ರಾಸೆಸ್ ರಿಕ್ವೈರ್ಸ್ ಅ ವೆರಿ ವೆಲ್ ಡೆವಲಪ್ಡ್ ಫಿನಾನ್ಷಿಯಲ್ ಮಾರ್ಕೆಟ್ ಆ್ಯಂಡ್ ಇನ್ಫಾರ್ಮ್ಡ್ ಕಸ್ಟಮರ್ಸ್. ಸೊ ಇಲ್ಲಿ ಹಾಗೆ ಕಸ್ಟಮರ್ಸ್ ಅಥವಾ ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು. ಬಟ್ ಇಫ್ ಯು ಲುಕ್ ಅಟ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಆರ್ ಇಂಡಿಯನ್ ಫಿನಾನ್ಷಿಯಲ್ ಮಾರ್ಕೆಟ್, of course it is regulated by SEBI, there are a lot of bodies, all those things, but still information or informed information for investors is not very 100% reachable, or it is not a very informed decisions we can say by the investors. So in this case book building process may not be that very effective. Manipulation of price.
price. So in this case, another disadvantage is there is always chance for manipulation of price by the company. When the as it is a fixed price subscription, there may not be manipulation of price, but in this case, company can always manipulate the price of the shares and make the price very high for the individual shareholders or retail shareholders to purchase it. Okay, unfair allotment. So ಇಲ್ಲಿ allotment ಅನ್ನೋದು ವೆರಿ ಇಂಪಾರ್ಟೆಂಟ್. allotment ಆಗುವಾಗ ಯೂಶ್ವಲಿ allotment has to be done fairly and systematically, but in this book building process there is always a chance for unfair allotment as there is fixed bodies involved and less number of parties ಮತ್ತು ಅಲ್ಲಿ ಫಾಸ್ಟ್ ಅವೈಲಬಿಲಿಟಿ ಮತ್ತು ಕ್ವಿಕ್ ಪ್ರಾಸೆಸ್ ಇದ್ದ ಕಾರಣ ಆ ಅಲಾಟ್ಮೆಂಟ್ ಸ್ಟೇಜ್ ಅನ್ನೋದು ಸ್ವಲ್ಪ ಅನ್ಫೇರ್ ಆಗಿರ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಕಾನ್ಸಂಟ್ರೇಟೆಡ್ ಹೋಲ್ಡಿಂಗ್. ಸೊ ಕಾನ್ಸಂಟ್ರೇಟೆಡ್ ಹೋಲ್ಡಿಂಗ್ ಅಂದರೆ ಈಗ ನೋಡಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಹೇಳಿದ್ದೇವೆ. ಈ ಪ್ರಿಫರೆನ್ಸ್ ಬೈ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ನಾವು ಮೆರಿಟಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಅಂದರೆ ಯೂಶ್ವಲಿ ಬೈ ಇನ್ ಕ್ರೋರ್ಸ್. So just understand the situation where the company has gone for some 1000 crores of issue of shares capital. So ಇಲ್ಲಿ ಆಗುವಾಗ ಆಲ್ಮೋಸ್ಟ್ 800 crores is invested by 2-3 institutions ಅಂತ ತೆಗೆದುಕೊಳ್ಳಿ, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಆಲೋಚನೆ ಮಾಡಿ. ಸೊ ಹೀಗೆ ಆಗುವಾಗ ಏನಾಗ್ತದೆ, completely the control of the company is in the hands of these 3 institutions. ಇದೀಗ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು ಅಥವಾ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಆಗಿರ್ಬೋದು. ಬಟ್ ಇನ್ ದಿಸ್ ಕೇಸ್ ಹೀಗೆ ಆದರೆ ಇಟ್ ಈಸ್ ನಾಟ್ ಗುಡ್ ಫಾರ್ ದ ಕಂಪನಿ ಆಸ್ ವೆಲ್ ಆಸ್ ದ ಶೇರ್ ಹೋಲ್ಡರ್ಸ್. ಯಾಕಂದರೆ ಈಗ ಕಾನ್ಸಂಟ್ರೇಟೆಡ್ ಹೋಲ್ಡಿಂಗ್ ಬಂದರೆ ಏನಾಗ್ತದೆ ಅಂದರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕ್ಯಾನ್ ಪ್ಲೇ ಆರ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕ್ಯಾನ್ ಮೇಕ್ ಮನಿ as they require and our retail investors have to just take whatever institutional investors are doing. ಅಂದರೆ we have to just bear the situation of institutional investors. ಅಂದರೆ ಅವರು ಬೈ ಮಾಡುವಾಗ ನಮ್ಮ ಶೇರ್ ಮೇಲೆ ಹೋಗ್ಬೋದು, ಅವರು ಸೆಲ್ ಮಾಡಿದಾಗ ಒಂದೇ ಸರಿ ನಮ್ಮ ಶೇರ್ನ ವ್ಯಾಲ್ಯೂ ಕಡಿಮೆ ಆಗ್ಬೋದು. ಸೊ ದಿಸ್ ಈಸ್ ನಾಟ್ ಗುಡ್ ಫಾರ್ ಎನಿ ಕಂಪನಿ ಆ್ಯಂಡ್ ದ ಸ್ಪೆಷಲಿ ರಿಟೇಲ್ ಶೇರ್ ಹೋಲ್ಡರ್ಸ್. ಸೊ ಈ ಕಾನ್ಸಂಟ್ರೇಟೆಡ್ ಹೋಲ್ಡಿಂಗ್ ಆದಾಗ ಏನಾಗ್ತದೆ ಅಂದರೆ ಕಂಪನಿಯ ಕಂಟ್ರೋಲ್ 1-2-3 ಪ್ಲೇಯರ್ಸಿಗೆ ಮಾತ್ರ ಇರ್ತದೆ ಅಥವಾ 2-3 ಇನ್ವೆಸ್ಟರ್ಸಿಗೆ ಮಾತ್ರ ಇರ್ತದೆ. ಸೊ ಹಾಗಾದಾಗ ದೇರ್ ಮೇ ಬಿ ಆಲ್ವೇಸ್ ಮ್ಯಾನಿಪುಲೇಷನ್ ಆಫ್ ಪ್ರೈಸ್, ಅನ್ಫೇರ್ ಆಕ್ಟಿವಿಟೀಸ್ ಇನ್ವಾಲ್ವ್ಡ್, ಇದೆಲ್ಲ ಆಗ್ಬೋದು ಕಂಪನಿಯಲ್ಲಿ. ಸೊ ಇದನ್ನೆಲ್ಲ ಆಗಲಿಕ್ಕೆ ಈ ಬುಕ್ ಬಿಲ್ಡಿಂಗ್ ಪ್ರಾಸೆಸ್ನಲ್ಲಿ ಚಾನ್ಸಸ್ ಉಂಟು ಅಂತ ನಾವು ಹೇಳ್ಬೋದು. ಸೊ ಬೈ ದಿಸ್ ನಾವು ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಬುಕ್ ಬಿಲ್ಡಿಂಗ್ ಪ್ರಾಸೆಸ್ ಇದು ಸ್ಟಡಿ ಮಾಡಿದಾಗೆ ಆಯಿತು. ಸೊ ನೆನಪಿಟ್ಟುಕೊಳ್ಳಿ ಸ್ಟೂಡೆಂಟ್ಸ್, ನೋಡಿ ಬುಕ್ ಬಿಲ್ಡಿಂಗ್ ಪ್ರಾಸೆಸ್ ಅನ್ನೋದು ಒಂದು ಇಶ್ಯೂ ಆಫ್ ಶೇರ್ಸ್ನಲ್ಲಿ ಆಗುವಂಥ ಒಂದು ಪರ್ಟಿಕ್ಯುಲರ್ ಸ್ಟೆಪ್, ಓಕೆ, ಒಂದು ಪರ್ಟಿಕ್ಯುಲರ್ ಮೆಥಡ್ ಅಂತ ಹೇಳ್ಬೋದು ಇಶ್ಯೂ ಆಫ್ ಶೇರ್ಸಲ್ಲಿ. ಸೊ ಆ ಇಶ್ಯೂ ಆಫ್ ಶೇರ್ಸಲ್ಲಿ ನಾವು ಈ ಚಾಪ್ಟ್ರಲ್ಲಿ ಏನು ನೋಡಿದ್ದೇವೆ ಅಂದರೆ ಇಶ್ಯೂ ಆಫ್ ಶೇರ್ಸ್ ಹೊಸ ಕಂಪನಿ ಅಥವಾ ಒಂದು ಕಂಪನಿ ಹೊಸ ಶೇರ್ಸನ್ನು ಹೇಗೆ ಇಶ್ಯೂ ಮಾಡ್ತದೆ, ಯಾವ ರೀತಿ ಇಶ್ಯೂ ಮಾಡ್ಬೋದು, ಯಾವುದೆಲ್ಲ ಪ್ರಾಸೆಸ್ ಉಂಟು, ಏನು ಅದರ ಸ್ಟೇಜಸ್, ಬುಕ್ ಬಿಲ್ಡಿಂಗ್ ಅಂದರೆ ಏನು, ಅದರಲ್ಲಿ ಏನು ಇನ್ವಾಲ್ವ್ಡ್. ಸೊ ಆಲ್ ದೀಸ್ ಥಿಂಗ್ಸ್ ವಿ ಹ್ಯಾವ್ ಅಂಡರ್ಸ್ಟುಡ್. ಓಕೆ, ನಾವು ಈ ಚಾಪ್ಟರಲ್ಲಿ ಈಗ ಸಮ್ಮರಿ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ಸೊ ಈ ಸಮ್ಮರಿಯಲ್ಲಿ ನಾವು ಏನು ನೋಡ್ತೇವೆ ಅಂದರೆ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ 4th ಚಾಪ್ಟರ್ ಈಸ್ ಪ್ಯೂರ್ಲಿ ಆನ್ ಇಶ್ಯೂ ಆಫ್ ಶೇರ್ಸ್. ಅಂದರೆ ಒಂದು ಕಂಪನಿ ಶೇರ್ಸಿಗೆ ಶೇರ್ಸ್ ಇಶ್ಯೂ ಮಾಡಬೇಕಾದ್ರೆ ಅಥವಾ ಶೇರ್ ಮಾರ್ಕೆಟಿಗೆ ಬರಬೇಕಾದ್ರೆ ಏನೆಲ್ಲ ಮಾಡಬೇಕು, ಹೇಗೆ ಇಶ್ಯೂ ಮಾಡಬೇಕು ಶೇರ್ಸ್, ಯಾವುದೆಲ್ಲ ಪಾರ್ಟೀಸ್ ಇನ್ವಾಲ್ವ್ಡ್, ವಾಟ್ ಆರ್ ದ ಸ್ಟೇಜಸ್, ಏನೆಲ್ಲ ಡಿಫ್ರೆಂಟ್ ಸ್ಟೆಪ್ಸ್ ಇನ್ವಾಲ್ವ್ ಆಗಬೇಕು. ಸೊ ಇದು ನಮಗೆ ಶೇರ್ ಮಾರ್ಕೆಟಿಗೆ ಹೇಗೆ ಕಂಪನಿ ಬರುವುದು ಅಥವಾ ಒಂದು ಕಂಪನಿಗೆ ಶೇರ್ಸನ್ನು ಇಶ್ಯೂ ಮಾಡಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಹೇಳಿಕೊಡ್ತದೆ. ಸೊ ಇದರಲ್ಲಿ ಹಾಗೆ ನಾವು ಬುಕ್ ಬಿಲ್ಡಿಂಗ್ ಪ್ರಾಸೆಸ್ನ ಈ ಸೆಷನ್ ಇದು ಹೇಳಬೇಕಾದ್ರೆ ಬುಕ್ ಬಿಲ್ಡಿಂಗ್ ಪ್ರಾಸೆಸ್ಸಲ್ಲಿ ಇರುವಂಥ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜಸನ್ನು ನಾವು ಕ್ಲಿಯರ್ಲಿ ಅಂಡರ್ಸ್ಟುಡ್ ಆ್ಯಂಡ್ I have explained in detail what are the merits and demerits of book building process. So with this we have almost come to the end of
4th ಚಾಪ್ಟರ್. ಸೊ ಈ ಸೆಷನ್ನ ಮೂಲಕ ನಾವು ಈ 4th ಚಾಪ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನದು ಕ್ಲೋಸ್ ಮಾಡಲಿಕ್ಕೆ ಹತ್ತಿರ ಬರ್ತಿದ್ದೇವೆ. ಸೊ 4th ಚಾಪ್ಟರಲ್ಲಿ ಏನು ನಾವು ನೋಡ್ತೇವೆ ಅಂದರೆ 4th ಚಾಪ್ಟರ್ ಫೋಕಸಸ್ ಆನ್ ಇಶ್ಯೂ ಆಫ್ ಶೇರ್ಸ್. ನೆನಪಿರಲಿ, 4th ಚಾಪ್ಟರ್ ಫೋಕಸಸ್ ಆನ್ ಇಶ್ಯೂ ಆಫ್ ಶೇರ್ಸ್. ಆ್ಯಂಡ್ ಇಶ್ಯೂ ಆಫ್ ಶೇರ್ಸಲ್ಲಿ ನಾವು ಸ್ಟೇಜಸ್ ಕಲ್ತೆವು, ಆಮೇಲೆ ಏನೆಲ್ಲ ಅದರದ್ದು ಅಡ್ವಾಂಟೇಜಸ್ ಅಂತ ನೋಡಿದ್ದೆವು. ಸೊ ಈ ಮೂಲಕ ನಾವು ಇಶ್ಯೂ ಆಫ್ ಶೇರ್ಸನ್ನು ಚಾಪ್ಟರನ್ನು ಕಲ್ತಿದ್ದೇವೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ಎವ್ರಿ ಒನ್, ಥ್ಯಾಂಕ್ ಯು.